ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಕರ್ನಾಟಕ ರಾಜ್ಯದಲ್ಲಿ ಜಾನಪದ ಕಲೆಗಳನ್ನ ನಶಿಸಿ ಹೋಗ್ತಾ ಇವೆ. ಅವುಗಳನ್ನ ಪೋಷಣೆ ಪಾಲನೆ ಮಾಡಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷವೂ ಕೂಡ ಧನ ಸಹಾಯ ನೀಡುತ್ತಾ ಇದ್ದಾರೆ. ಹಾಗಾಗಿ ಸಂಘ ಸಂಸ್ಥೆ ಪದಾಧಿಕಾರಿಗಳು ಈ ಯಾವುದೇ ರೀತಿಯಿಂದ ಧನ ಸಹಾಯ ಪಡೆದುಕೊಂಡಂತಹ ಸಂಘ ಸಂಸ್ಥೆಗಳು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನ ನೀಡುವ ಮೂಲಕ ಮತ್ತು ಈ ಕಲಾವಿದರನ್ನ ಬೆಳೆಸುವ ಮೂಲಕ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ವಿಜಯಕುಮಾರ್ ಸೋನಾರಿ ಅವರು ಮನವಿ ಮಾಡಿಕೊಂಡರು. ಅವರು ಬೀದರ್ ನಗರದ ಮರ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮರ್ಕಲ್ ಗ್ರಾಮದಲ್ಲಿರುವಂತಹ ಇಂದಿರಾ ಗಾಂಧಿ ವಸತಿ ಶಾಲೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಮತ್ತು ಜಾನಪದೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಬೆಂಗಳೂರು ಮತ್ತು ರಂಗತರಂಗ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಯುಗಾದಿ ಹಬ್ಬದ ನಿಮಿತ್ತದ ಅಂಗವಾಗಿ ಜಾನಪದ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಜಾನಪದ ಕಲೆಗಳನ್ನು ಉಳಿಸಬೇಕು, ಜಾನಪದ ಕಲಾವಿದರನ್ನ ಬೆಳೆಸಬೇಕು, ಜೊತೆಯಾಗಿ ನೀವು ಕೂಡ ಬದುಕಬೇಕು ಅಂತಕ್ಕಂತಹ ಸಲಹೆಯನ್ನ ವಿಜಯಕುಮಾರ್ ಸೋನಾರಿ ಅವರು ನೀಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಸಿಂಗಾರಿ ಅವರು ಮತ್ತು ವಾರ್ಡನ್ ಆಗಿರುವಂತಹ ಡಾಕ್ಟರ್ ಸಿರ್ಮಂತ್ ಸಪಾಟೆ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಬಿಂದಾಸ್ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ಸುನಿಲ್ ಭಾವಿಕಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಂದಿನಂತೆ ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡಲಾಗಿತ್ತು. ಕವಿ ಮತ್ತು ಕಲಾವಿದರು ಹಾಗೂ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಲು ಎಲ್ಲರೂ ಶ್ರಮ ಹಾಕಬೇಕು ಎಂದು ವಿಜಯಕುಮಾರ್ ಸೋನಾರಿ ಅವರು ಮನವಿ ಮಾಡಿಕೊಂಡರು. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಹಿರಿಯ ಪತ್ರಕರ್ತರು ಮತ್ತು ಈ ಒಂದು ರಂಗತಂತ್ರ ಸಮಾಜದ ಸಂಸ್ಕೃತಿ ಟ್ರಸ್ಟ್ ಅನ್ನು ಹೀಗೆ ಮುಂದೆ ಮತ್ತು ಕಲಾವಿದರ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಧ್ಯಕ್ಷರು ರಂಗತರಂಗ ಸಮಾಜ ಮತ್ತು ಸಂಸ್ಕೃತಿ ಟ್ರಸ್ಟ್ ಶ್ರೀ ಎಂಪಿ ಮುದಾಳೆ ಸರ್ ಅಲ್ಲಿಯೂ ಹಾಗೂ ಇವತ್ತಿನ ಪ್ರಾಚಾರ್ಯರು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಬೋಲು ಶ್ರೀ ಸುನಿಲ್ ಕುಮಾರ್ ಸಿಂಗಾರ್ ಸರ್ ಅಲ್ಲಿಯೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿ ಬೆಳೆಸಬೇಕು, ಉಳಿಸಬೇಕು. ಬಹಳ ವಿಶೇಷವಾಗಿ ಹೋದ ತಿಂಗಳಲ್ಲಿ ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಬೀದರ್ ಜಿಲ್ಲೆಯಂತಂದು ಕರ್ನಾಟಕ ಜಾನಪದ ಅಕಾಡೆಮಿಯ ವತಿಯಿಂದ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಕಲಾವಿದರು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಮತ್ತು ಹೊರ ಜಿಲ್ಲೆಯ ಕಲಾವಿದರು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಕಲಾವಿದರು ಯಾವೇ ಮೂಲೆ ಗುಂಪುಗಳಲ್ಲಿ ಅಂತ ಕಲಾವಿದರನ್ನು ಹುಡುಕಿ ಪ್ರಶಸ್ತಿಗೆ ಲಭ್ಯ ಇರುವ ಕಲಾವಿದರನ್ನು ಆಯ್ಕೆ ಮಾಡಿ ಬಹಳ ಕಲೆ ಮತ್ತು ಸಾಹಿತ್ಯ ತೊಡಗಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಮಿಸಿರುವ ಸದಸ್ಯರು ಜಾನಪದ ಅಕಾಡೆಮಿ ಬೆಂಗಳೂರು ಸಂಘ ಸಂಸ್ಥೆಗಳು ಮುಗಿಬಲ್ಲದನ್ನು ಉದ್ದೇಶಿಸಿಕೊಂಡು ನಮ್ಮ ಸಿದ್ದರಾಮ್ ಸಿಂಗ್ ಸರ್ ಅವರು ಪ್ರತಿಯೊಂದು ಸಂಘ ಸಂಸ್ಥೆಗೆ ಎಷ್ಟೇ ಆಗಲಿ ಸಹಾಯ ಮಾಡತಕ್ಕಂಥ ಕೆಲಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ತಾ ಇದೆ. ಅದಕ್ಕಾಗಿ ನಾವು ಬೆಳಿಬೇಕು, ಸಂಘ ಸಂಸ್ಥೆಗಳು ಬೆಳಿಬೇಕು, ಮತ್ತೆ ಕಲೆ ಉಳಿಬೇಕಂತ ಉದ್ದೇಶಿಸಿಕೊಂಡು ಕನ್ನಡ ಸರ್ಕಾರ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದೆ. ಅದು ನೀವು ಕೂಡ ತಾಯಿಗಳು ತತ್ವ ಪದಗಳಾಗಲಿ, ಗೀಗಿ ಪದಗಳಾಗಲಿ, ಬುಲಾಯ ಹಾಡುಗಳಾಗಲಿ, ಜೋಗುಳ ಹಾಡುಗಳಾಗಲಿ ಇವೆಲ್ಲವೂ ಉಳಿಸಿ ಹೋಗ್ತಾ ಇದೆ. ಇಂಥವು ನಡೆಸಿ ಹೋಗ್ತಕ್ಕಂಥ ಕೆಲಸ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಕಲಿಸ್ಕೊಳ್ತಕ್ಕಂಥ ಉದ್ದೇಶಿಸಿಕೊಂಡು ನಾನು ಸಪಾಟಿ ಸಾಲಿನ ಪ್ರಿನ್ಸಿಪಾಲ್ ವಿನಂತಿ ಮಾಡ್ತೀನಿ. ಈ ಚಿಕ್ಕ ಸುತ್ತಮುತ್ತ ವಾರಕ್ಕೊಂದಿನ ಒಂದು 4 ಮಂದಿ ಮಕ್ಕಳಿಗೆ ಕರೆಸಿ ಜೋಗುಳ ಪದ ಹಾಡ್ಸೋದಾಗಲಿ, ಅರ್ಥ ಮಕ್ಕಳು ತತ್ವ ಪದ ಹಾಡ್ಸೋದಾಗಲಿ, ಈ ಮಕ್ಕಳ ಮುಂದಿನ ಭವಿಷ್ಯದ ದೊಡ್ಡ ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಸಾಹಿತ್ಯದ ಅವುಗಳಾಗಿ ಮಕ್ಕಳು ಮಾಡ್ತಕ್ಕಂಥದ್ದು. ಅದಕ್ಕೆ ಪ್ರಾಚಾರ್ಯ ಮತ್ತು ಸಪಾಟಿಯಲ್ಲಿ ವಿನಂತಿ ಮಾಡ್ತೀನಿ. ಈ ತಾಯಿಯಲ್ಲಿ ಪ್ರತಿ ಒಂದಿನ ಕರೆಸಿ ಒಂದಿನ ಜೋಗುಳ ಪದ ಆಗಲಿ, ಒಂದಿನ ತತ್ವ ಪದ ಆಗಲಿ ನಾವು ಹಾಡಾಗ ಮಕ್ಕಳು ಮಾತ್ರ ಹೌದಲ್ಲಪ್ಪ ಜನಪದ ಉಳಿತದೆ, ಕಲೆ ಉಳಿತಕ್ಕಂಥ ಭಾವನೆ ವ್ಯಕ್ತಪಡಿಸುತ್ತಾ ಎಲ್ಲ ಗೆಳೆಯರಿಗೆ ಶುಭಾಶಯ ಕೊಡ್ತಾ ಯುಗಾದಿ ಹಬ್ಬದಲ್ಲಿ ಕೂಡ ನಾವೆಲ್ಲರೂ ಸಮಾಜದಿಂದ ರಂಗತರಂಗ ಟ್ರಸ್ಟ್ ಅಧ್ಯಕ್ಷ ಗೆಳೆಯ ಶುಭಾಶಯಗಳನ್ನು ಮಾಡಬೇಕಂತ ಇರಲಿ. ಹಬ್ಬಗಳು ಕೂಡ ನಮಗೆ ಹರಿತಕ್ಕಂಥ ಒಳ್ಳೆಯ ರೀತಿಯ ಕಾರ್ಯಕ್ರಮ ಶುಭಾಶಯ ಕೊಡ್ತಾ ನನಗೆ ಮಾತಾಡ್ತಕ್ಕಂಥ ಎಲ್ಲರಿಗೆ ವಂದಿಸಿ ಮಾತುಕತೆ ಜನಪದ ಉಳಿಬೇಕು, ಹಾಡುಗಳು ಉಳಿಬೇಕು, ಹೋರಾಟ, ಪದ, ಮೋರಪ್ಪ ಭಾಳ ಹಾಡುಗಳು ಇವೆಲ್ಲ ದೃಷ್ಟಿ ಬರ್ತಕ್ಕಂಥ ಉದ್ದೇಶಿಸಿಕೊಂಡು ಹಿರಿಯರು ಎಲ್ಲರೂ ಬಂದು ತಮ್ಮಲ್ಲಿ ಶುಭಾಶಯ ಕೊಡ್ತಾ ನನಗೆ ಮಾತಾಡ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ಮಾತುಕತೆ. ಜೈ ಜೈ. ನಮ್ಮಲ್ಲಿ
ಸಂಸ್ಕಾರ ಮತ್ತು ಸಂಸ್ಕೃತಿ ಬಹಳ ಮುಖ್ಯ. ಮಗುವಿಗೆ ಏನಂದ್ರೆ ತಾಯಿ ತಂದೆ ಏನಂದ್ರೆ ಸಂಸ್ಕಾರ ಕೊಟ್ಟರೆ ಮಗು ಏನಂದ್ರೆ ಸಮಾಜದಲ್ಲಿ ಏನೋ ಸರಿಯಾಗಿ ಬೆಳೆದ ತಾಯಿ ತಂದೆ ಜನ ಮಗುಗೆ ಏನದ ಸಂಸ್ಕಾರ ಏನದ ಅಂತ ಇತ್ತು. ಈಗ ನೋಡ್ರಿ ಈಗ ಹಾಡ ಏನದ ಆ ಹಾಡನಲ್ಲಿ ಮಧುರಿಲ್ಲ ಸ್ವರಿಲ್ಲ ಲಯ ಇಲ್ಲ, ಅದರಲ್ಲಿ ಏನೋ ಅಂದ್ರೆ ಯಾವ್ದನ್ನ ಏನದಂದ್ರ ಅರ್ಥನೇ ಇಲ್ಲ. ಈ ತರ ಹಾಡಗಳು ಹಳೆ ಕಾಲದಲ್ಲಿ ಹಾಡ ಹಾಡ್ದು ಒಂದು ಇಷ್ಟು ಕೂತು ಏನದ ಕೇಳ್ಬೇಕು ಅನಿಸ್ತಾ ಇದೆ. ಅದ್ರ ಸಲುವಾಗಿ ನಮ್ಮ ಶಾಲೆಯಲ್ಲಿ ಏನದಂದ್ರೆ ಜಾನಪದ ಸಂಗೀತ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದೆ. ನಾವೇನದ ಅಂದ್ರೆ ಹಳೆಯ ಸಂಸ್ಕೃತಿಯಿಂದ ನಡ್ಕೊಂಡು ಏನಾದ್ರು ನಾವು ಹೋಗ್ಬೇಕು. ಯಾಕಂದ್ರೆ ಹಳೆ ಸಂಸ್ಕೃತಿನಲ್ಲಿ ಎಲ್ಲ ನಮ್ಮ ತಾಯಿ ತಂದೆ ಏನು ಮಾರ್ಗದರ್ಶನ ಕೊಡ್ತಾರೆ ನೋಡ್ರಿ, ಮಾರ್ಗದರ್ಶನ ಮೇಲೆ ನಡಿಬೇಕು. ಮತ್ತು ನಾವು ಯಾವಾಗಲೂ ಹಳೆ ಸಂಸ್ಕೃತಿ ಬಿಡಬಾರ್ದು. ಹಳೆ ಸಂಸ್ಕೃತಿ ಜಾನಪದ ಗೀತೆ ಇರಲಿ, ಸಂತೆಗಿನ ಬೇರೆ ಬೇರೆ ಹಾಡುಗಳು ನಾವು ಹಾಡಬೇಕು. ಈಗ ಜಸ್ಟ್ ಮೊದಲನೇ ಸಲ ಅಂದರು ನಿಮ್ಮ ಮಕ್ಕಳಿಗೆ ಏನಂದ್ರೆ ಜಾನಪದ ಗೀತೆಗಳು ಏನಂದ್ರೆ ಪ್ಲಸ್ ಅಂದರು ಸೋನಾರ್ ಸರ್ ಅದೇ ಎಲ್ಲ ನಮ್ಮ ಬಗ್ಗೆ ಚರ್ಚೆ ಅಂದರು. ನಾವೇನಾದಂದ್ರೆ ನೆಕ್ಸ್ಟ್ ಅಕಾಡೆಮಿ ಹಿಡ್ದು ಮಕ್ಕಳಿಗೆ ಏನಾದ್ರು ಜಾನಪದ ಏನಾದ್ರು ಹಾಡ ಏನಾದ್ರು ಕಲ್ಸೋಣ ಅಂತ ನಮ್ಮ ಎಲ್ಲ ವಿಚಾರ ಇದೆ. ನಾವೇನಾದ್ರು ಮುಂದಿನ ವರ್ಷ ಏನಾದ್ರು ಮಕ್ಕಳಿಗೆ ಜಾನಪದ ಹಾಡ ಕಲಿಸ್ತೇವೆ. ನಾವು ಏನದಂದ್ರೆ ಹಳೆ ಸಂಸ್ಕೃತಿ ಬಿಡಬಾರ್ದು, ಸಂಸ್ಕೃತಿ ಸಹ ನಡಬೇಕು ಮತ್ತು ಸಂಸ್ಕಾರ ನಮ್ಮಲ್ಲಿ ಇರ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನಮ್ಮ ಆತ್ಮೀಯ ಗುರುಗಳು ಯಾವುದೇ ಕನ್ನಡ ಕಾರ್ಯಕ್ರಮ ಇರಲಿ, ನಾವಾಗಲಿ ಯಾರೇ ಒಂದು ಕನ್ನಡಕ್ಕಾಗಿ ಬಂದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರನ್ನು ಪ್ರೋತ್ಸಾಹಿಸಿ ಬೀದರ್ ಜಿಲ್ಲೆಯಲ್ಲಿ ಕನ್ನಡವನ್ನು ಬೆಳೆಸಿದಂಥ ನಮ್ಮ ಆತ್ಮೀಯ ಅಣ್ಣವರ ಸಿದ್ದರಾಮ್ ಸಿದ್ದೆ ಅವರೇ ಹಾಗೂ ಆತ್ಮೀಯ ಗೆಳೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ರಂಗಣ್ಣ ಅಂತ ಫೇಮಸ್ ಆದಂಥ ಹಾಗೂ ಪತ್ರಿಕೆಯ ಮುಖಾಂತರ ಬೀದರ್ನಲ್ಲಿ ಬೆಳಕು ಚೆಲ್ಲುತ್ತಿದ್ದ ನನ್ನ ಆತ್ಮೀಯ ಗೆಳೆಯ ಮುದಾಳೆ ಅವರೇ ಹಾಗೂ ಗುರು ಅವರೇ, ವೇದಿಕೆ ಮೇಲೆ ಕೊಡುವಂಥ ಎಲ್ಲ ಹಿರಿಯ ಕಲಾವಿದರವರೇ ಹಾಗೂ ಮುಂಭಾಗದಲ್ಲಿ ಇಲ್ಲಿ ಬಂದಂಥ ಕಲಾವಿದರಿಗೂ ಗೊತ್ತಿರಬೇಕು, ಬೀದರ್ನಲ್ಲಿ ಕಲಾವಿದರನ್ನು ಹುಡುಕಿ ಬೀದರ್ ಜಿಲ್ಲೆಯಲ್ಲಿ ಕಲಾವಿದರನ್ನು ಬೆಳೆಸಿ ಒಂದು ಒಳ್ಳೆಯ ಕಲೆಗಳನ್ನು ಹುಡುಕಿ ಅವರನ್ನು ಬೆಳಕಿಗೆ ತರಂತ ವ್ಯಕ್ತಿ ಇಡೀ ಬೀದರ್ ಜಿಲ್ಲೆ ಯಾರಾದರೂ ಇದ್ದಾರೆ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇಲ್ಲೇ ಇಲ್ಲ, ಯಾವ ಕಾರ್ಯಕ್ರಮದಲ್ಲಿ ಹೇಳಿದೀನಿ, ನನ್ನ ಆತ್ಮೀಯ ಗೆಳೆಯ ವಿಜಯಕುಮಾರ್ ಸೋನಾರೆ, ಅದು ನಿಮಗೂ ಗೊತ್ತಲ್ಲ. ನೀವು ನೋಡ್ರಿ, ಯಾವುದೇ ಸ್ವಾರ್ಥ ಇಲ್ಲ. ಕರ್ನಾಟಕ ಸರ್ಕಾರದಿಂದ ಸಿಗುವಂತ ಪ್ರಶಸ್ತಿಗಳಲ್ಲಿ ಒಂದು ಪ್ರಶಸ್ತಿ ವಿಜಯಕುಮಾರ್ ಸೋನಾರೆ ಅಂತ ಇರ್ತದೆ. ಬಹಳ ಕಾಂಪಿಟೇಷನ್ ಇರ್ತದೆ. ಯಾಕ್ರಿ ಸಿದ್ದರಾಮಣ್ಣ ನಿಜವಾಗ ಇರ್ತದೆ. ಅದಕ್ಕೆ 5 ಲಕ್ಷ ಬಹುಮಾನ ಇರ್ತದ, ಒಂದೊಂದು ತೊಲಿ ಬಂಗಾರ ಇರ್ತದ, 2 ತೊಲಿ ಇಲ್ಲ 2 ತೊಲಿ ಬಂಗಾರ ಇರ್ತದ. ಅಷ್ಟೆಲ್ಲ ಪ್ರೋತ್ಸಾಹ ಕೊಡುವಂತ ವ್ಯಕ್ತಿಗೆ ಯಾವಾಗ ಭೀ ಅವನ ಸ್ವಾರ್ಥಿಯಾಗಿ ಆಯ್ಕೆ ಹೆಸರು ಕೊಡಲ್ಲ. ನಾನು ಭಾಳ ಸತ್ಯ ಅಂತವನಿ ಹೆಂಗ್ ಹುಡ್ಕೊಂಡ್ ತರ್ತಿದ್ದೋಸ್ತಿದ್ರಿಗೆಲ್ಲ ಅವ್ರು ಗುಣನೇ ಇರಲ್ಲ. ಆದ್ರೆ ಆ ಕಲೆ ಜಿಲ್ಲೆಯೆಲ್ಲ ಬೆಳಗ್ತಾ ಇರುತ್ತೆ. ಅಂತ ವ್ಯಕ್ತಿಗಳನ್ನು ಹುಡುಕಿ ತರಂತ ಕೆಲಸ ಮಾಡ್ತಾನ. ಹಾಗಾಗಿ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ. ಮತ್ತೆ ಇಲ್ಲಿ ಎಷ್ಟೇ ಬೀದರ್ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಬೆಳೆಸಂತ ಬೆಂಬಲ ನಂದು ಸಂಸ್ಥೆಗಾಗಲಿ, ನಂದು ಒಂದು ಸ್ನೇಹ ಕಲ್ಚರಲ್ ಫೌಂಡೇಶನ್ ಇದೆ. ಆ ಸಂಸ್ಥೆ ಸುಮಾರು 10-15 ವರ್ಷದಿಂದ ಆ ಸಂಸ್ಥೆ ಕನ್ನಡ ಬೆಳೆಸ್ಕೊತ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತವೆ. ಅದು ಸಂಪೂರ್ಣ ಸಹಕಾರ ನಮ್ಮ ಜಿಲ್ಲೆಯ ಸಹಾಯಕ ನಿರ್ದೇಶಕರು ಸೂಕ್ಷ್ಮ ಪ್ರೀತಿಯ ಹಾಗೂ ನನ್ನ ಹಿರಿಯ ಅಣ್ಣ ಅಂತಿರ್ಬೇಕಮ್ಮನ ಸಿದ್ದರಾಮ್ ಸಿದ್ದವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಇರಬೇಕಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತೆಲ್ಲ ಹಾಸನ ಹುಡುಗರನ್ನೆಲ್ಲ ಕಾಣಿಸೋಣ. ಮುಂದಿನ ದಿನಗಳಾಗ ಎಲ್ಲ ಹುಡುಗರಿದ್ದಾಗ ಮತ್ತೆ ನಾವು ಕೂಡ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ. ಲಾಸ್ಟ್ ಟೈಮ್ ನೋಡಿದಾಗ ಕಾರ್ಯಕ್ರಮ ಚಲೋವಾಗಿದ್ದಿಲ್ಲ, ಸಂಖ್ಯೆಗಳು ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಿ ಶುಭ ಹಾರೈಸ್ತೀನಿ.
Thank you.
ಪ್ರಮಾಣವೆಲ್ಲ ತುಂಬಿಕೊಂಡಿರುವ ಕಡಲಿ ಕೈಯರ ಮಾಡಾಗಿ ಅಡುಗೆಯ ಮಾಡಾಗಿ ನಾನು ಮಾರಾಗಿ ಅಡುಗೆಯ ಮಾಡಾಗಿ ಪ್ರಮಾಣವೆಲ್ಲ ತುಂಬಿಕೊಂಡಿರುವ ಚಿತ್ತನೆಂಬುವ ಮಣ್ಣವ ತಂದು ತನುವನೆಂಬುವ ನೀರವದಣಿದು ಅರೋನೆಂಬುವ ಕೊಡಗಾಡು ಕಲಸಿ ಕಲಗಿ ಕೈಯರ ಮಾಡಾಗಿ ಕುಂಬಾರಾಗಿ ಗಡಿಯ ಮಾಡಾಗಿ ನಾನು ಕುಂಬಾರಾಗಿ ಗಡಿಯ ಮಾಡಾಗಿ ಹಣವೆಲ್ಲ ತುಂಬಿಕೊಂಡಿರುವ ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧಾನದಲ್ಲಿ. ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧಾನದಲ್ಲಿ. ಮನದಲ್ಲಿ ಸದ್ಗುಣ ತುಂಬಿರಬೇಕು, ಮನದಲ್ಲಿ ಸದ್ಗುಣ ತುಂಬಿರಬೇಕು. ಮನದಲ್ಲಿ ಸದ್ಗುಣ ತುಂಬಿರಬೇಕು, ಮನದೇಶಿಗೆ ತೊಳೆದು ಹಸನಿರಬೇಕು, ಮನದೇಶಿಗೆ ತೊಳೆದು ಹಸನಿರಬೇಕು. ನುಡಿದರೆ ಎಲ್ಲರ ಮನ ಮೆಚ್ಚಿರಬೇಕು, ನುಡಿದರೆ ಎಲ್ಲರ ಮನ ಮೆಚ್ಚಿರಬೇಕು. ನಾನೆಂಬ ಅಹಂಕಾರ ನೀ ಬಿಡಬೇಕು, ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧ್ಯಾನದಲ್ಲಿ.
ಧನದ ಮ್ಯಾಲಿನ ಆಸೆ ನೀ ಬಿಡಬೇಕು, ಧನದ ಮ್ಯಾಲಿನ ಆಸೆ ನೀ ಬಿಡಬೇಕು, ಲೋಕದ ಚಿಂತೆ ನಿನಗಾಗಬೇಕು, ಲೋಕದ ಚಿಂತೆ ನಿನಗಾಗಬೇಕು, ಧನದ ಮ್ಯಾಲಿನ ಆಸೆ ನೀ ಬಿಡಬೇಕು, ಲೋಕದ ಚಿಂತೆ ನಿನಗಾಗಬೇಕು, ಲೋಕದ ಗೊಡವಿ ನಿನಗಾಗಬೇಕು, ನಿನಗೆ ನೀನು ತಿಳಿಯೋ ಮೊದಲು, ನಿನ್ನನು ನೀನು ತಿಳಿಯೋ ಮೊದಲು, ಮರುವಿನ ಜನ್ಮಕ್ಕೆ ಅರುಳಿರಬೇಕು, ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧಾರಲ್ಲಿ, ಭಕ್ತಿ ಇರಬೇಕು ಗುರು ಹಿರಿಯರಲ್ಲಿ, ನಿಷ್ಠೆ ಇರಬೇಕು ಶಿವಧಾರಲ್ಲಿ. ಶರಣರ ನೆನೆಯುತ್ತ ದಿನ ಕಳಿಬೇಕು, ಶರಣರ ನೆನೆಯುತ್ತ ದಿನ ಕಳಿಬೇಕು, ಶರಣರ ತತ್ವವನ್ನು ತಿಳಿದಿರಬೇಕು.